ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಅಂತ ಕೆಲವರು ಹೇಳ್ತಾರೆ, ಸೂರ್ಯ ಕೋಟಿ ಅಂತ ಕೆಲವರು ಹೇಳ್ತಾರೆ. ಸಮಪ್ರಭಾ ಅಂದರೆ ದಿಸ್ ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ ಈಸ್ ಈಕ್ವಲೆಂಟ್ ಟು ಎ ಬಿಗ್ ಪರ್ಸನ್. ಒಂದು ಭಾಗವಾಗಿರ್ತಕ್ಕಂಥ ಈ ಬ್ರಹ್ಮಾಂಡಕ್ಕೆ ಗಣಪತಿಗೆ ಒಂದು ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಸೂರ್ಯನ 7 ಕುದುರೆ ಓಡಿಸ್ಕೊಂಡು ಬರೋದು ತೋರಿಸ್ತಾರೆ. ಆ 7 ಹಾರ್ಸಸ್ ಆರ್ 7 ಕಲರ್ಸ್. ಗಣಪತಿಯ ಆಕಾರದಿಂದ ನಾವು ಬದುಕನ್ನು ಕಟ್ಕೋಬೇಕು ಅಂತ ಹೇಳ್ತಾರೆ. ದೊಡ್ಡ ಕಿವಿ, ಎಲ್ಲ ಕೇಳಿಸ್ಕೊಳ್ಳಿ, ಸೊಂಡ್ಲಾಗಿ ಕಾಣಿಸುತ್ತೆ, ಬಾಯಿ ಕಾಣಿಸುತ್ತೆ. ಈಟ್ಲೆಸ್, ಆಲ್ಸೋ ಟಾಕ್ಲೆಸ್. ಹೊಟ್ಟೆ ಅಂತಕ್ಕಂಥದ್ದು ಒಂದು ನಾಲೆಡ್ಜ್ ಸೆಂಟ್ರು. ಎಷ್ಟು ಮಾಡಿದ್ರೂ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾಲೆಡ್ಜ್ ಇಸ್ ಎಕ್ಸ್ಪ್ಯಾನ್ಸಿವ್ ಅಂತ ಕರಿತೀವಿ. ಆ ಸೊಂಡ್ಲು ಏನು ಹೇಳುತ್ತೆ ಅಂದರೆ ಬಿ ಆ್ಯಕ್ಟಿವ್. ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಮಾಡ್ತಾ ಇರಬೇಕು. ಇಲಿ ಅಂತಕ್ಕಂಥದ್ದು ನಮ್ಮ ಮನಸ್ಸನ್ನು ಅಲ್ಲಿ ಇಲ್ಲಿ ಹರಿದಾಡಕ್ಕೆ ಬಿಡಬೇಡಿ. ಎಲ್ಲ ಕಡೆ ನೋಡಿ, ಮನಸ್ಸು ಹರಿದಾಡಬಾರ್ದು. ಇಲಿ ಮನಸ್ಸನ್ನು ತೋರಿಸುತ್ತೆ. ನಿಮ್ಮ ಕಾಲು ಕೆಳಗಡೆ ಇರಬೇಕು ಇಲಿ ಅಂತಂದರೆ ಮ್ಯಾನಿಫೆಸ್ಟೇಷನ್ಗೆ ಅಲ್ಲಿ ಮಂತ್ರಗಳೇ ಇಂಪಾರ್ಟೆಂಟ್. ಗಣಪತಿ ಹಬ್ಬದ ದಿವಸ ಓಂ ವಕ್ರತುಂಡಾಯ ಹುಂ ಅದೇನು ಮಾಡುತ್ತೆ, ನಮ್ಮ ಬಾಡಿ ಒಳಗಡೆ ಇರತಕ್ಕಂಥ ನೆಗೆಟಿವ್ಸ್ ಎಲ್ಲ ಆಚೆ ತೆಗೆಯುತ್ತೆ. ಆಚೆ ಕಡೆ ಇರ್ತಕ್ಕಂಥ ನೆಗೆಟಿವ್ಸ್ ಸ್ವಲ್ಪ ಅಷ್ಟು ಈಸಿಯಾಗಿ ಬರೋಕ್ಕಿಲ್ಲ. ಇಟ್ ಈಸ್ ಎ ಪ್ರೊಟೆಕ್ಟಿವ್ ಮಂತ್ರ ಅಂತ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ ನೂತಿಭಿಸೀದ ಸಾಧನಂ ಸಾಧನಮಿತಿ ಸಾಧನಂ. ಓಂ ಮಹಾಗಣಪತಯೇ ನಮಃ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಸರ್ವ ಭೂಗೋಳದಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೂ ಈ ವಿನಾಯಕ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಗುರುಜಿ, ನಿಮಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಸನಾತನ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಗಣೇಶ ಹಬ್ಬ ಕೂಡ ಒಂದು. ಇದೇ ಬುಧವಾರ ಗಣೇಶ ಹಬ್ಬ ಬರ್ತಾ ಇದೆ. ಗಣೇಶ ಹಬ್ಬ ಅಂತ ಹೇಳಿದ್ರೆ ಪ್ರಮುಖವಾಗಿ ಮಕ್ಕಳಿಗಂತೂ ಬಹಳ ಖುಷಿ. ಗಲ್ಲಿಯಲ್ಲಿ ಗಣೇಶನನ್ನು ಕೂರಿಸ್ತಾರೆ, ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇನ್ನು ಮನೆಯಲ್ಲಂತೂ ಹೇಳೋದೇ ಬೇಡ, ಪೂಜೆ, ಅದು ಭಜನೆ ಎಲ್ಲವೂ ಕೂಡ ಇರುತ್ತೆ. ನಮಗೆ ಇಲ್ಲಿ ಮುಖ್ಯವಾಗಿ ಈ ಗಣೇಶ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಗುರುಜಿ. ಅಂದ್ರೆ ನಾವು ಆಚರಣೆ ಮಾಡ್ತೀವಿ, ಆದ್ರೆ ನಮಗೆ ಬಹಳಷ್ಟು ಸಂದರ್ಭದಲ್ಲಿ ಅದರ ಹಿನ್ನೆಲೆ ಗೊತ್ತಿರಲ್ಲ. ಹಾಗಾಗಿ ಯಾಕೆ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು. ಅನೇಕ ದಂತಕಥೆಗಳಿದೆ. ದಂತಕಥೆಗಳು ಭಾಳ, ಅದನ್ನು ಹೇಳಕ್ಕೆ ಹೋಗಲ್ಲ. ಆದರೆ ವಿಜ್ಞಾನವಾಗಿ ಹೇಳ್ತೀನಿ. 2 ಸಪ್ರೇಟ್ ಪೋರ್ಷನ್. ನಮ್ಮ ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ, ಆ ಮಿಲ್ಕಿ ವೇ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ನಮಗೆ ಬಿಗ್ ಬ್ಯಾಂಗ್ ಥಿಯರಿ ಬಂತು. ಬಿಗ್ ಬ್ಯಾಂಗ್ ಆದಾಗ ಎಲ್ಲ ಕಡೆ ದೊಡ್ಡ ದೊಡ್ಡ ಅಗ್ನಿ ಉಂಡೆಗಳು ಬಿತ್ತು ಎಲ್ಲ ಕಡೆ. ಆ ಒಂದು ಅಗ್ನಿ ಉಂಡೆ ಇವತ್ತು ನಾವು ಸೂರ್ಯನ ನೋಡ್ತಾ ಇದ್ದೀವಿ, ನಮಸ್ಕಾರ ಮಾಡ್ತೀವಿ. ಇನ್ನು ಆಕಾಶದಲ್ಲಿ ರಾತ್ರಿ ಹೊತ್ತು ನೋಡ್ಬೇಕಾದ್ರೆ ಎಲ್ಲ ಬೆಂಕಿ ಉಂಡೆಗಳೇ ಇವತ್ತು ಕೂಡ. ಆ ಬೆಂಕಿ ಉಂಡೆಗಳ ಒಂದು ವಿಚಾರವನ್ನು ಮಂತ್ರದ ಮುಖಾಂತರ ಗಣಪತಿ ಕೊಟ್ಟಿದ್ದಾರೆ. ವಕ್ರತುಂಡ ಮಹಾಕಾಯ, ಮಹಾಕಾಯ ಅಂದರೆ ದೊಡ್ಡ ಕಾಯ, ದೊಡ್ಡದು ಅಂತ. ಕೋಟಿ ಸೂರ್ಯ ಅಂತ ಕೆಲವರು ಹೇಳ್ತಾರೆ, ಸೂರ್ಯ ಕೋಟಿ ಅಂತ ಕೆಲವರು ಹೇಳ್ತಾರೆ. ಸಮಪ್ರಭಾ ಅಂದರೆ ದಿಸ್ ಗ್ಯಾಲಕ್ಸಿ, ಮಿಲ್ಕಿ ವೇ ಗ್ಯಾಲಕ್ಸಿ ಈಸ್ ಈಕ್ವಲೆಂಟ್ ಟು ಎ ಬಿಗ್ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ವಿತ್ ಹಿಮ್, ಹೂ ಈಸ್ ವೆರಿ ಪವರ್ಫುಲ್. ಅಂದರೆ ಈ ಯೂನಿವರ್ಸ್ಗೆ ಒಂದು ಭಾಗವಾಗಿರ್ತಕ್ಕಂಥ ಈ ಬ್ರಹ್ಮಾಂಡಕ್ಕೆ ಗಣಪತಿಗೆ ಒಂದು ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಎಲ್ಲ ದೇಶಕ್ಕೂ ಒಂದೊಂದು ನ್ಯಾಷನಲ್ ಫ್ಲ್ಯಾಗ್ ಇರುತ್ತಲ್ವ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಡಿಸೈನ್ ಇದೆ ಅಲ್ವಾ. ಹಾಗೆ ಗಣಪತಿನೂ ಒಂದು ಸಾಂಕೇತಿಕವಾಗಿ ಬಂದಿರತಕ್ಕಂಥದ್ದು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗಣಪತಿ ಎಲ್ಲಿದ್ದಾನೆ ತೋರಿಸಿ ಅಂದರೆ ಯಾರಿಗೂ ತೋರ್ಸೋಕ್ಕಾಗಲ್ಲ. ಬಟ್ ಆದರೆ ಇಂಡಿಕೇಶನ್, ಅವೆಲ್ಲ ಇಂಡಿಕೇಶನ್ಸ್. ಸೂರ್ಯನ 7 ಕುದುರೆ ಓಡಿಸ್ಕೊಂಡು ಬರೋದು ತೋರಿಸ್ತಾ ಇರ್ತಾರೆ. ಆದರೆ ತುಂಬ ಜನ ಹೇಳ್ತಾರೆ ಎಲ್ಲಿ ರಥ ಇದೆ, ಎಲ್ಲಿದೆ ಅಂತನೂ. ಆ 7 ಹಾರ್ಸಸ್ ಆರ್ 7 ಕಲರ್ಸ್ ಆಫ್ ದಿ ವೈಟ್ ಲೈಟ್. ಬಿಳಿ ಬಣ್ಣ ಇದೆಯಲ್ಲ, ಅದು 7 ಬಣ್ಣಗಳಿಂದ ಕೂಡಿದೆ. ಹಾಗಿದ್ರೆ ಅಲ್ಲಿ ಸಾಂಕೇತಿಕವಾಗಿ 7 ಡಿಫ್ರೆಂಟ್ ಕಲರ್ ಹಾರ್ಸಸ್, ಅದು ಆ್ಯಕ್ಚುಲಿ ಅದೆಲ್ಲ ಸೇರಿ 7 ಬಣ್ಣಗಳು ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಒಂದು ಹಾಡೇ ಇದೆ. ಆ ಸಾಂಕೇತಿಕವಾಗಿ ಎವ್ರಿಥಿಂಗ್ ಇಸ್ ಎ ರೆಪ್ರೆಸೆಂಟೇಷನ್. ಅದು ಮೊದಲನೇ ರೆಪ್ರೆಸೆಂಟೇಷನ್. ಎರಡನೇ ರೆಪ್ರೆಸೆಂಟೇಷನ್ನು
ಗಣಪತಿಯ ಆಕಾರದಿಂದ ನಾವು ಬದುಕನ್ನು ಕಟ್ಕೋಬೇಕು ಅಂತ ಹೇಳ್ತಾರೆ. ಏನೇನಿದೆ ಆಕಾರ, ಎಲ್ಲ ಗಣಪತಿ ಹೇಗಿದೆ ಆಕಾರ ಗೊತ್ತು. ದೊಡ್ಡ ಕಿವಿ, ಎಲ್ಲ ಕೇಳಿಸ್ಕೊಳ್ಳಿ, ದೊಡ್ಡದಾಗಿ ಕೇಳಿಸ್ಕೊಳ್ಳಿ, ಎಲ್ಲ ಕಡೆ ಕೇಳಿಸ್ಕೊಳ್ಳಿ. ಸಣ್ಣ ಕಣ್ಣು, ಸೂಕ್ಷ್ಮವಾಗಿ ಎಲ್ಲ ಕಡೆ ಅಬ್ಸರ್ವ್ ಮಾಡಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಯೂನಿವರ್ಸ್, ಇನ್ ದಿ ವರ್ಲ್ಡ್, ಎವ್ರಿವೇರ್, ಅಬ್ಸರ್ವ್ ಎವ್ರಿವೇರ್, ಸಿ ಎವ್ರಿವೇರ್, 360 ಡಿಗ್ರಿ ಅನಾಲಿಸಿಸ್. ಆ ಕಣ್ಣು ಚಿಕ್ಕದಾಗಿರ್ತಕ್ಕಂಥ ಸೂಕ್ಷ್ಮ. ನಾವು ಯಾವ್ದಾದ್ರು ಒಂದು ಸೂಜಿ ಹಾಕ್ಬೇಕಾದ್ರೆ ನಮ್ಮ ಕಣ್ಣು ಹೆಂಗೆ ಮಾಡ್ತೀವಿ? ಸೂಕ್ಷ್ಮ. ಅಂದರೆ ಯು ಆರ್ ಗೋಯಿಂಗ್ ಇನ್ ಡೀಟೇಲಿಂಗ್ ಇಸ್ ಫ್ರಮ್ ದಿ ಇದು. ಆ್ಯಕ್ಚುಲಿ ಗಣಪತಿ ದೊಡ್ಡದು ತೋರಿಸ್ತಾ ಇದೆಯಲ್ಲ, ಅದು ತಿನ್ನೋದಲ್ಲ. ಆ್ಯಕ್ಚುಲಿ ಅಲ್ಲಿ ಬಾಯೇ ತೋರಿಸಲ್ಲ. ಈಟ್ ಲೆಸ್ ಟಾಕ್ ಲೆಸ್ ಅಂತ. ನೀನು ಆಲ್ರೆಡಿ ಇದೆಯಾ, ತಿಂದಿದೆಯಾ, ಆರೋಗ್ಯ ಕಾಪಾಡ್ಕೋ, ನಾನು ಇಲ್ಲದವ್ರು ಹಿಂಗಾಗ್ಬಿಡ್ತೀಯ ಅಂತ ಹೀ ಈಸ್ ಓನ್ಲಿ ಶೋಯಿಂಗ್. ಅವರೇ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಬಾಯಿ ತೋರಿಸಿಲ್ಲ, ಎಲ್ಲೂ ಸೊಂಡ್ಲಿದೆ. ಸೊಂಡ್ಲು ಅಂದರೆ ಮೂಗಿದೆ, ಬಾಯಲ್ಲಿ ಕಾಣಿಸ್ತಾ ಇಲ್ವಲ್ಲ. ಗಣಪತಿ ಚೆನ್ನಾಗಿ ತಿಂತಾನೆ ಅಂದರೆ ನೀನು ಗಣಪತಿ ಥರ ತಿನ್ನಬೇಡ, ಸ್ವಲ್ಪ ಬಾಯಿ ಮುಚ್ಕೋ ಅಂತ ಹೇಳಿ ಫಸ್ಟ್ ಅದು ಸೊಂಡ್ಲಾಗಿ ಕಾಣಿಸುತ್ತೆ, ಬಾಯಿ ಕಾಣಿಸಲ್ಲ. ಈಟ್ ಲೆಸ್, ಆಲ್ಸೋ ಟಾಕ್ ಲೆಸ್. ಇದು ನೆಕ್ಸ್ಟು. ಹಾಗೆ ಹೊಟ್ಟೆನ ಆ್ಯಕ್ಚುಲಿ ಎಂಟೈರ್ ಯೂನಿವರ್ಸ್ದೆಲ್ಲ ನೀನು ಹಾಕೋ, ಒಳಗಡೆ ಇನ್ಫಾರ್ಮೇಷನ್ ಹಾಕೋ, ಅದಕ್ಕೆ ದೊಡ್ಡ ಹೊಟ್ಟೆ. ಆದರೆ ಓವರ್ ಡೂ ಮಾಡಬೇಡ ಅಂಥೇಳಿ ಅಲ್ಲಿ ಒಂದು ಕೋಬ್ರಾ ಕಟ್ಕೊಳ್ತಾನೆ. ಅಂದರೆ ಒಡೆದೋಗ್ಬಾರ್ದು. ಅಂದರೆ ಒಬ್ಬ ಮನುಷ್ಯ ಎಲ್ಲ ವಿಚಾರನ ತಗೊಂಡು ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು. ಒಂದು ವಿಚಾರನೇ ತುಂಬಿಸ್ಕೊಂಡು ಬ್ಲಾಸ್ಟ್ ಆಗಬಾರ್ದು. ಅವ್ನಿಗೆ ಗೊತ್ತಿರೋದು ಒಂದೇ ವಿಚಾರ, ಅದೇ ವಿಚಾರನೇ ಅವನಿಗೆ ಬ್ಲಾಸ್ಟ್ ಆಗುತ್ತೆ ಅಂತ ಇದಿಲ್ಲ. ಆಲ್ ನಾಲೆಜ್ ಆರ್ ಇಂಪಾರ್ಟೆಂಟ್. ಇವತ್ತು ನಾವು ಪ್ರತಿ ದಿವಸ ಒಂದೇ ಊಟ ಮಾಡಲ್ಲ, ಬೇರೆ 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 ಭಕ್ಷ್ಯಗಳನ್ನ ತಿಂತೀವಿ. ಅದನ್ನು ಹೊಟ್ಟೆ ಅಂತಕ್ಕಂಥದ್ದು ಒಂದು ನಾಲೆಜ್ ಸೆಂಟ್ರು. ಎಷ್ಟು ಮಾಡಿದ್ರೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ನಾಲೆಜ್ ಈಸ್ ಎಕ್ಸ್ಪ್ಯಾನ್ಸಿವ್ ಅಂತ ಕರಿತೀವಿ. ಸೊ ಹೊಟ್ಟೆ ಈಸ್ ಶೋಯಿಂಗ್ ದಿ ಎಕ್ಸ್ಪ್ಯಾನ್ಸಿವ್ ಆಫ್ ನಾಲೆಜ್, ಬಟ್ ಮೇಕ್ ಎ ಲಿಮಿಟ್. ಟೈಮ್ ಮಾಡೋದನ್ನು ಒಂದು ಬಂಧನದಲ್ಲಿ ಮಾಡು. ಇದು ಹೊಟ್ಟೆ ವಿಚಾರದಲ್ಲಿ ತೋರಿಸುತ್ತೆ. ಹಾಗೆ ದೊಡ್ಡ ಮೂಗು, ಸೊಂಡಿಲು, ಎಲ್ಲ ಕಡೆ ಮೂಗು ತೋರಿಸು ಅಂತ, ಫಾರ್ ನಾಲೆಜ್. ನೀವು ಆನೆ ಅವತಾರ ನೋಡಿದರೆ ಅದರ ಸೊಂಡ್ಲು ಒಂದು ಕಡೆ ಸುಮ್ಮನೆ ಇರೋದೇ ಇಲ್ಲ. ಅಲ್ಲೋಗುತ್ತೆ, ಇಲ್ಲೋಗುತ್ತೆ, ಅದು ಹುಡ್ಕುತ್ತೆ, ಇದು ಹುಡ್ಕುತ್ತೆ, ಆ ಸ್ಮೆಲ್ಲು, ಈ ಸ್ಮೆಲ್ಲು, ಹಿಂಗನತ್ತೆ, ಹಂಗನತ್ತೆ. ಇಟ್ ಈಸ್ ಸರ್ಚಿಂಗ್ ಫಾರ್ ಸಮಥಿಂಗ್. ಆ ಥರ ಒಬ್ಬ ಮನುಷ್ಯ ಹುಟ್ಟದಿಂದ ಸಾವಿರಗೂ ಏನಾದ್ರು ಹುಡುಕ್ತಾನೆ ಇರಬೇಕು. ದಟ್ ಶೋಸ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಮಾಡ್ತಾ ಇರಬೇಕು. ಏನೋ ನೀನು ನನ್ನ ಸಬ್ಜೆಕ್ಟಲ್ಲಿ ಮೂಗು ತೋರಿಸ್ತಾ ಇದೆಯಾ, ಮೂಗು ತೋರಿಸ್ತಾ ಇದೆಯಾ, ಅದು ಗಣಪತಿಯ ಸೊಂಡ್ಲಿಗೆ ಸಂಕೇತ. ಡೋಂಟ್ ಕಮ್ ಟು ಮೈ ಏರಿಯಾ. ನೀನು ಯಾಕೆ ನನ್ನ ಇದರಲ್ಲಿ ವಿಚಾರದಲ್ಲಿ ಮೂಗು ತೋರಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಮೂಗು ತೋರಿಸೋದು ಅದು ಗಣಪತಿಯ ಮೂಗದು. ನಮ್ಮ ಆಡುಭಾಷೆಯಲ್ಲಿ ಇವೆಲ್ಲ ಇದೆ. ನಿನ್ನ ಕೆಲಸ ನೀನು ಮಾಡ್ಕೊಳಪ್ಪ, ನನ್ನ ಕೆಲಸದಲ್ಲಿ ನೀನು ಮೂಗು ತೋರಿಸ್ಬೇಡ. ಸೊ ಇದೇನು ಹೇಳ್ತಾನೆ, ಎಲ್ಲದರಲ್ಲೂ ತೋರಿಸು, ನೋಡು, ಒಳ್ಳೇದು ಮಾಡು. ಡೋಂಟ್ ಬಿ ಐಡಲ್ ಆಗಿ ಕೂತ್ಕೊಬೇಡ. ಆ್ಯಕ್ಟಿವ್ ಆಗಿರು. ಸೊಂಡ್ಲು ಯಾವಾಗಲೂ ಆ್ಯಕ್ಟಿವ್ ಇರುತ್ತೆ. ನೀವು ಆನೆ ಸುಮ್ಮನೆ ನಿಂತಿರುತ್ತೆ, ಹೈಯೆಸ್ಟ್ ಆಡಿಸೋದೇ ಸೊಂಡ್ಲು. ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಹಿಂಗಾಗ್ತಾರೆ. ಬೆಳಗಿನ ಸಾಯಂಕಾಲ ಒಂದೇ ಕಡೆ ನಿಂತ್ಕೊಂಡಿರುತ್ತೆ, ಆಡಿಸೋದೇ ಸೊಂಡ್ಲು. ಅಂದರೆ ಎಲ್ಲದಕ್ಕೂ ಮೂಗು ತೋರಿಸ್ತಾ ಇರೋ, ಆ್ಯಕ್ಟಿವ್ ಆಗಿರು ಅಂತ. ಸೊ ಆ ಸೊಂಡ್ಲು ಏನು ಹೇಳುತ್ತೆ ಅಂದರೆ ಬಿ ಆ್ಯಕ್ಟಿವ್. ಅದ್ರ ಜೊತೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ದಂತ ಎರಡಿರುತ್ತೆ ಆನೆಗೆ. ಒಂದು ಮುರಿದಿರುತ್ತೆ. ಅಂದರೆ ನಿನ್ನ ಅಹಂ, ಯಾರಾದರೂ ಕಿರೀಟ ಬಿದ್ದೋಗ್ಬಿಟ್ರೆ ಆಹಾ ಅಹಂಕಾರ ಇಳೀತು. ಎಲ್ಲ ಚೆನ್ನಾಗಿದ್ದು ಒಂದು ಸ್ವಲ್ಪ ನ್ಯೂನ್ಯತೆ ಇದ್ದರೆ ಇವನಿಗೆ ಅಹಂಕಾರ ಇಲ್ಲ. ಸೊ ಅಹಂಕಾರ ಇರಬಾರ್ದು ಅಂಥೇಳಿ ಅದು ಒಂದು ಮುರಿದಿರೋದು ದಂತ. ಅಂದರೆ ಬೋತ್ ಆರ್ ನಾಟ್ ಪರ್ಫೆಕ್ಟ್. ಇಂಪರ್ಫೆಕ್ಟ್ನೆಸ್ ಇಟ್ ಸೆಲ್ಫ್ ಈಸ್ ಪರ್ಫೆಕ್ಟ್ನೆಸ್. ನ್ಯೂನ್ಯತೆಯಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳಿ. ಪರಿಪೂರ್ಣತೆಯಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ. ನಿಮ್ಮ ನ್ಯೂನ್ಯತೆಯಲ್ಲಿ ಪರಿಪೂರ್ಣತೆ ಕಂಡುಕೊಂಡಾಗ ನಮಗೆ ಸಂತೋಷ, ಆನಂದ ಎಲ್ಲ ಬರುತ್ತೆ. ಹಾಗೆ ಇಲಿ ಅಂತಕ್ಕಂಥದ್ದು ನಮ್ಮ ಮನಸ್ಸನ್ನು ಅಲ್ಲಿ ಇಲ್ಲಿ ಹರಿದಾಡಕ್ಕೆ ಬಿಡಬೇಡಿ. ಎಲ್ಲ ಕಡೆ ನೋಡಿ, ಮನಸ್ಸು ಹರಿದಾಡಬಾರ್ದು. ಇಲಿ ಮನಸ್ಸನ್ನು ತೋರಿಸುತ್ತೆ. ನಿಮ್ಮ ಕಾಲು ಕೆಳಗಡೆ ಇರಬೇಕು ಇಲಿ. ಎಲ್ಲರೂ ಇಲಿ ನೋಡಿದ್ದೀರಿ ಹೆಂಗೆ ಓಡೋಗುತ್ತೆ, ಅಲ್ಲಿ ಇಲ್ಲಿ 2 ಸೆಕೆಂಡ್ ಇಲಿ ಹಿಡಿಯೋ ಕಷ್ಟ. ಇಲಿ ಹಿಡಿದು ನೋಡಿ. ಇಲಿ ಹಿಡಿಯೋರ್ಗೆ ಮಾತ್ರ ಗೊತ್ತಿರುತ್ತೆ ಅದರ ಸ್ಪೀಡು, ಹೆಂಗೆ ಜಂಪ್ ಹೊಡುತ್ತೆ, ಹೆಂಗೆ ಮೇಲೆ ಎಗಿರುತ್ತೆ, ಹಿಂಗೆ ಹೋಗುತ್ತೆ, ಹಂಗೆ ಹೋಗುತ್ತೆ. ಡೈರೆಕ್ಷನ್ಲೆಸ್.
ನಾವು ಆ ಮೂಲೆಯಲ್ಲಿ ಸಿಕ್ತು ಅಂತ ಹಿಂಗೆ ಹೋದ್ರೆ ಅದು ಸೊಂದಿಲ್ಲ ಹಿಂಗೆ ಟಕ್ಕಂದು ವಾಪಸ್ ಹಿಂದೆ ರಿವರ್ಸ್ ಹೊಡೆದ್ಬಿಡುತ್ತೆ, ಆ ಕಡೆ ಹೊಡುತ್ತೆ, ಜಂಪ್ ಮೇಲೆ ಹೊಡೆದ್ಬಿಟ್ಟಿರುತ್ತೆ. ಮನಸ್ಸಿಗೆ ಅದನ್ನು ಇಲಿ ಥರ ನಮ್ಮ ಮನಸ್ಸಿರುತ್ತೆ, ಅದನ್ನು ಹತೋಟಿಲಿ ಇಟ್ಕೋಬೇಕು ಅಂತೇಳಿ ಅವ್ರು ಕಾಲು ಕೆಳಗಡೆ ಇರಬೇಕು ಅಂತ ತೋರಿಸಿರು. ಅರ್ಥ ಆಯ್ತಲ್ಲ? ಅಲ್ಲೆಲ್ಲ ತಿಂಡಿ ತಿನ್ನಕ್ಕೆ ಬಂದಿರೋದಲ್ಲ, ಅಲ್ಲ ತಿಂಡಿ ಇಟ್ಟಿರ್ತಾರೆ ಅಂತ. ಹಾಗೆ ಒಂದು ಬಲಗೈಯಲ್ಲಿ ಎಡಗೈಯಲ್ಲಿ ಎರಡು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಒಂದು ರೋಪ್ ಇಟ್ಕೊಂಡಿರ್ತಾರೆ. ಜಾಸ್ತಿ ದೂರ ಹೋಗಬೇಡ ಅಂಥೇಳಿ ಅದನ್ನು ರೋಪ್ನ ಎಳೆದಿಟ್ಕೊಳ್ಳೋಕ್ಕೆ, ಅತಿಯಾಗಿ ಹೋಗಬಾರ್ದು ಯಾವುದಕ್ಕೂ. ಎಲ್ಲ ನೋಡಿದ್ಯಾ, ತಿಳ್ಕೊಂಡ್ಯಾ, ಬಾ ಅಷ್ಟೇ. ಒಂದರಲ್ಲೇ ಹೋಗಬಾರ್ದು ಅಂತ ಹೇಳೋಕ್ಕೆ ಅದೊಂದು ರೋಪ್ ಇರುತ್ತೆ. ಆಮೇಲೆ ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಅಂಕುಶ ಅಂತ ಇಟ್ಕೊಳ್ತಾರೆ. ಯಾರಾದರೂ ಮುಂದೆ ಹೋಗ್ಬೇಕಾದ್ರೆ ಕೊಳ್ಪಟ್ಟಿ ಇಟ್ಕೊತಾರೆ, ಬೇಡ ಅಂತ. ಈ ಅಂಕುಶ ಅಂತಕ್ಕಂಥದ್ದು ಆನೆಗೆ ಬಳಸ್ತಾರೆ. ಲೆಫ್ಟ್ ಹೋಗು, ರೈಟ್ ಹೋಗು ಅಂತ ಅಂಕುಶದಲ್ಲಿ ಹಿಂಗೆ ತೀವ್ತಾ ಇರ್ತಾರೆ. ಹಿಂಗಂದರೆ ಆ ಕಡೆ ರೈಟ್ಗೆ ಹೋಗು, ಹಿಂಗಂದರೆ ಲೆಫ್ಟ್ಗೆ ಹೋಗು. ದೇವರ ಡೈರೆಕ್ಷನ್ ಬೇಕು ಅಂತ ಹೇಳಿ ಅಂಕುಶ ಅಂತಿರುತ್ತೆ. ದೇರ್ ಇಸ್ ಎ ಡೈರೆಕ್ಷನ್ ಅಂತ ಬರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಲೆಫ್ಟ್ ಹ್ಯಾಂಡಲ್ಲಿ ಪ್ರಸಾದ ಇರುತ್ತೆ. ನಿನ್ನ ಕೆಲಸ ಮಾಡು, ಇದು ಬಂದು ತೊಗೊಂಡೋಗು. ನಿನ್ನ ಕೆಲಸ ಮಾಡು, ಇದು ಆಶೀರ್ವಾದ. ನಿನ್ನ ಕೆಲಸ ಮಾಡು, ತಾಳ್ಮೆ ಇರಲಿ, ಕೆಲಸ ಮಾಡು. ದಿಸ್ ಈಸ್ ಯುವರ್ ಫ್ರೂಟ್. ನಿನಗೆ ಇನ್ಕ್ರಿಮೆಂಟು, ಸಂಬಳ, ಬಿರಿಯಾನಿ, ಚಿತ್ರಾನ್ನ, ಮೈಸೂರು ಪಾಕು, ಸಮೋಸ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಕೆಲಸ ಮಾಡು, ಬಂದು ತೊಗೊಂಡೋಗು. ಸೊ ದಿಸ್ ಈಸ್ ದಿ ಫ್ರೂಟ್ ಆ್ಯಂಡ್ ದಿಸ್ ಈಸ್ ತಾಳ್ಮೆ, ವರ್ಕ್. ಇದೇ ಗಣಪತಿ. ಗುರುಜಿ, ಇನ್ನು ಆ ದಿನ ಪೂಜೆ ಮಾಡುವಾಗ ಇಂಥದ್ದೇ ಒಂದು ಮಂತ್ರವನ್ನು ಹೇಳಿದ್ರೆ ಒಳ್ಳೆಯದಾಗುತ್ತೆ, ಅಥವಾ ಈ ಸಮಯಕ್ಕೆ ಪೂಜೆ ಮಾಡಬೇಕನ್ನುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು? ಪೂಜೆ ಭಾಳಷ್ಟು ಒಳ್ಳೆ ಟೈಮಲ್ಲೇ ಮಾಡ್ತಾರೆ. ಯಾಕಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಅಂತ ಹೇಳಿ ಅದು ಹಾಡಲ್ಲೇ ಬಂದ್ಬಿಟ್ಟಿದೆ. ಕೆಲವರು ಬೆಳಿಗ್ಗೆ ಇಡ್ತಾರೆ, ಮಧ್ಯಾಹ್ನ ಇಡ್ತಾರೆ, ಸಂಜೆ ಇಡ್ತಾರೆ. ಅದು ಮುಹೂರ್ತ ಭಾಗದಲ್ಲಿ ಬರುತ್ತೆ. ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೆಳಗಿಂದ ಸಾಯಂಕಾಲ ಆ ಒಂದು ಟೈಮಲ್ಲಿ ಮಂತ್ರ ಹೇಳ್ಕೋಬೇಕು ಅಂತಂದರೆ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಭಾಳಷ್ಟು ಹಿಂದೆಗಡೆನೇ ಬರೆದಿಟ್ಬಿಟ್ಟಿದ್ದಾರೆ, ಇದನ್ನು ಮಾಡ್ಕೊಳ್ಳಿ ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಹೌ ಡಸ್ ಮ್ಯಾನಿಫೆಸ್ಟೇಷನ್ ವರ್ಕ್? ಡಸ್ ಥಿಂಕಿಂಗ್ ಮನಿ ವರ್ಕ್ ಮ್ಯಾನಿಫೆಸ್ಟೇಷನ್? ಅಥವಾ ನಮಗೆ ಪ್ರಮೋಷನ್ ಬೇಕು, ಜಾಬ್ ಬೇಕು, ನಾವು ಯಾವಾಗಲೂ ಅದನ್ನು ಥಿಂಕ್ ಮಾಡೋದು ಬರುತ್ತೆ ಅಂತ. ಸೊ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಮ್ಯಾನಿಫೆಸ್ಟೇಷನ್ಗೆ ಅಲ್ಲಿ ಮಂತ್ರಗಳೇ ಇಂಪಾರ್ಟೆಂಟ್. ಅಲ್ಲೂ ನಾವು ಹೇಳ್ತಾ ಇರ್ತೀವಲ್ಲ, ನಾನು ಒಳ್ಳೆ ಜಾಬ್ಗೆ ಹೋಗ್ತೀನಿ, ನಾನು ಒಳ್ಳೆ ಜಾಬ್ ಆಗ್ತೀನಿ ಅಂತ. ಮಂತ್ರಗಳನ್ನು ರಿಪಿಟೇಷನ್ ಮಾಡ್ತೀವಲ್ಲ, ಅದೇ ಮ್ಯಾನಿಫೆಸ್ಟೇಷನ್. ನಮಗೆ ಎಲ್ಲ ರೀತಿಯಲ್ಲೂ ಅಬ್ಸ್ಟಕಲ್ಸ್ ಬರಬಾರ್ದು ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಸ್ಕ್ರೀನ್ ಮೇಲೂ ಹಾಕೋಣ. ಓಂ ವಕ್ರತುಂಡಾಯ ಹುಂ, ಓಂ ವಕ್ರತುಂಡಾಯ ಹುಂ. ಈ ಮಂತ್ರವನ್ನು ಅನ್ಲಿಮಿಟೆಡ್ ಆಗಿ ಹೇಳಿ ಗಣಪತಿ ಹಬ್ಬದ ದಿವಸ. ಓಂ ವಕ್ರತುಂಡಾಯ ಹುಂ. ಅದೇನು ಮಾಡುತ್ತೆ, ನಮ್ಮ ಬಾಡಿ ಒಳಗಡೆ ಇರತಕ್ಕಂಥ ನೆಗೆಟಿವ್ಸ್ ಎಲ್ಲ ಆಚೆ ತೆಗೆಯುತ್ತೆ. ಆಚೆ ಕಡೆ ಇರತಕ್ಕಂಥ ನೆಗೆಟಿವ್ಸ್ ಸ್ವಲ್ಪ ಅಷ್ಟು ಈಸಿಯಾಗಿ ಬರೋಕ್ಕಿಲ್ಲ. ಇಟ್ ಈಸ್ ಎ ಪ್ರೊಟೆಕ್ಟಿವ್ ಮಂತ್ರ ಅಂತ ಹೇಳ್ತೀವಿ, ಪ್ರೊಟೆಕ್ಷನ್ ಮಂತ್ರ ಅಂತ ಹೇಳ್ತೀವಿ. ಓಂ ವಕ್ರತುಂಡಾಯ ಹುಂ ಇಷ್ಟು ಹೇಳಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಜಿ. ಎಸ್, ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಆದರೆ ಗಣಪತಿಯ ಕಣ್ಣು ಏನನ್ನ ಹೋಲುತ್ತೆ ಅಥವಾ ಕಿವಿ ಏನನ್ನ ಹೇಳುತ್ತೆ, ಪ್ರತಿಯೊಂದನ್ನು ಕೂಡ ಬಹಳ ಅದ್ಭುತವಾಗಿ ಬಿಡಿಸಿ ಹೇಳಿದ್ದಾರೆ ಗುರುಜಿ. ಆಮೇಲೆ ಯಾವ ಮಂತ್ರವನ್ನು ನಾವು ಹೇಳಬೇಕನ್ನುವಂಥದ್ದನ್ನು ಕೂಡ ಗುರುಜಿ ಹೇಳಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಎಲ್ರಿಗೂ ಒಳಿತನ್ನು ತರಲಿ, ಎಲ್ರಿಗೂ ಖುಷಿಯನ್ನು ತರಲಿ ಅಂತ ಹೇಳ್ತಾ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ,
ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ. ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.